ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಲಿಲ್ಲಿ ಗಿಡಗಳನ್ನ ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ವಾಟರ್ ಲಿಲಿನಲ್ಲಿ ಎರಡು ರೀತಿಯಾದಂತ ಇದು ಬರುತ್ತೆ ಅಂತ ಹೇಳಿ ಗಿಡಗಳು ಬರುತ್ತೆ, ಅಂದ್ರೆ ಟ್ರಾಪಿಕಲ್ ವೆರೈಟಿ ಅಂತ, ಹಾಗೆ ಹಾರ್ಡಿ ಪ್ಲಾಂಟ್ ಅಂದ್ಕೊಂಡು ಅದು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ನ ಮಾಡ್ಬೋದು, ಯಾವ್ದ್ರಲ್ಲಿ ಹೆಚ್ಚಿಗೆ ಹೂ ಕೊಡುತ್ತೆ, ಹಾಗೆ ಯಾವ್ದು ಯಾವ ವೆದರ್ಗೆ ಸೂಕ್ತ ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿದ್ರೆ ನಿಮ್ಗೆಲ್ಲದು ಅರ್ಥ ಆಗತ್ತೆ. ನಿನ್ನ ವಿಡಿಯೋದಲ್ಲಿ ನಾನು ಲೋಟಸ್ ಟ್ಯೂಬರ್ ನ ಯಾವ ರೀತಿಯಾಗಿ ಮಾಡೋದು, ಹಾಗೆ ಬಿಗಿನರ್ಸ್ ಯಾರಾದ್ರೂ ಲೋಟಸ್ ಟ್ಯೂಬರ್ ನ ಬೈ ಮಾಡ್ತಾ ಇದ್ರೆ ಅವರಿಗೋಸ್ಕರ ಒಂದಿಷ್ಟು ಟಿಪ್ಸ್ ನ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ರಿ. ಇಲ್ಲ ಅಂತ ಆದ್ರೆ ನಾನು ಎಂಡ್ ಸ್ಕ್ರೀನ್ ನಲ್ಲಿ ಈ ವಿಡಿಯೋದ ಎಂಡ್ ಸ್ಕ್ರೀನ್ ನಲ್ಲಿ ಹಾಕಿರ್ತೀನಿ, ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬಹುದು. ಇದೆಲ್ಲ ನಾನು ರೀಸೆಂಟ್ಲಿ ರಿಪೋರ್ಟ್ ಮಾಡಿರುವಂತ ಗಿಡಗಳು. ಕೆಲವೊಂದಿಷ್ಟರಲ್ಲಿ ಹೂಗಳು ಬಿಡ್ತಾ ಇದೆ, ಕೆಲವೊಂದಿಷ್ಟರಲ್ಲಿ ಇನ್ನ ಕೂಡ ಮೊಗ್ಗಿದೆ, ಅದು ಬಿಡ್ಬೇಕಷ್ಟೇನೆ. ಮೊದಲನೇದಾಗಿ ನಾವು ವಾಟರ್ ಲಿಲಿನಲ್ಲಿ ಟ್ರಾಪಿಕಲ್ ವೆರೈಟಿ ಹೇಗೆ ಫೈಂಡ್ ಔಟ್ ಮಾಡೋದು, ಹಾಗೆ ಹಾರ್ಡಿ ಪ್ಲಾಂಟ್ ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ನೋಡ್ಕೊಬರೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಟ್ರಾಪಿಕಲ್ ವೆರೈಟಿ. ಇದರಲ್ಲಿ ಕೆಲವೊಂದಿಷ್ಟು ಒಂದೊಂದು ರೀತಿಯಾಗಿ ಇರ್ತದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲೆನಲ್ಲಿನೇ ಗಿಡ ಆಗುವಂಥದ್ದು. ಇವಾಗ ಈ ಎಲೆ ಇದೆಯಲ್ಲ, ಇದನ್ನ ಈ ರೀತಿಯಾಗಿ ಹಿಂದ್ಗಡೆ ಮಾಡಿ ಹಾಕಿದಾಗ, ಅಂದ್ರೆ ನೀರಿನಲ್ಲಿ ಮುಳುಗೋ ರೀತಿಯಲ್ಲಿ ಹಾಕಿದಾಗ ಆ ಎಲೆಗೆನೆ ಅದು ಗಿಡ ಆಗಿ ಬರ್ತದೆ. ಈ ರೀತಿಯಾಗಿ ನಾವು ಗಿಡಗಳನ್ನ ಕೂಡ ಬೆಳೆಸ್ಕೊಬಹುದು. ಇದು ಒಂದ್ ರೀತಿಯಾದಂತ ಟ್ರಾಪಿಕಲ್ ವೆರೈಟಿ. ಟ್ರಾಪಿಕಲ್ ವೆರೈಟಿನ ಮತ್ತೆ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ಇದ್ರದ್ದು ಎಲೆ ಇರುತ್ತಲ್ವಾ, ಅದು ತುಂಬಾನೇ ತೆಳ್ಳಗಿರುತ್ತೆ. ಹಾಗೇನೆ ಇದ್ರದ್ದು ಎಲೆನಲ್ಲಿ ಇದು ಗ್ಯಾಪ್ ಇರುತ್ತೆ ನೋಡಿ, ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪ್ ತುಂಬಾನೇ ಅಗಲವಾಗಿರುತ್ತೆ. ತುಂಬಾನೇ ಬೇಗ ನಾವು ಇದರಿಂದ ಫೈಂಡ್ ಔಟ್ ನ ಮಾಡ್ಕೊಬಹುದು. ಜೊತೆಗೆ ಹೂ ಬಿಟ್ಟಾಗ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ಟ್ರಾಪಿಕಲ್ ವೆರೈಟಿನಲ್ಲಿ ಫುಲ್ ಮೇಲಕ್ಕೆ ಹೋಗ್ಬಿಟ್ಟು ಹೂಗಳು ಬಿಡುತ್ತೆ. ಇದಿಷ್ಟರಿಂದ ನಾವು ಟ್ರಾಪಿಕಲ್ ವೆರೈಟಿ ಅನ್ಕೊಂಡು ಇದನ್ನ ಫೈಂಡ್ ಔಟ್ ಮಾಡ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರೋದು ನೀವು ಹಾರ್ಡಿ ವೆರೈಟಿ. ಇದ್ರಲ್ಲೆಲ್ಲ ಮಣ್ಣು ಕುತ್ಕೊಂಡಿದೆ, ಯಾಕೆಂದ್ರೆ ಇದು ರೀಸೆಂಟ್ಲಿ ನಾನು ರಿಪೋರ್ಟ್ ನ ಮಾಡಿದಾಗ ಅದ್ರ ಮಣ್ಣೆಲ್ಲ ಅದು ಮೇಲ್ಗಡೆ ಬರುತ್ತಲ್ವಾ. ಕೆಲವೊಂದ್ಸಲ ಎಷ್ಟೇ ನಾವು ಮಣ್ಣು ಮೇಲ್ ಬರಬಾರ್ದು ಅಂದ್ರೂ ಕೂಡ ಕೆಲವೊಂದ್ಸಲ ಅದ್ರ ಮೇಲ್ಗಡೆ ಮಣ್ಣು ಬಂದು ಅದು ಲೇಯರ್ ಅದ್ರ ಮೇಲೆ ಕುತ್ಕೊಂಡಿರುತ್ತೆ. ಇವಾಗ ಹಾರ್ಡಿ ಪ್ಲಾಂಟ್ ನಲ್ಲಿ ಸ್ವಲ್ಪ ಎಲೆ ದಪ್ಪ ಇರುತ್ತೆ, ಹಾಗೆ ಆ ಕಟ್ಟಿರುತ್ತೆ ನೋಡಿ, ಈ ರೀತಿಯಾಗಿ ಕಟ್ ಕಾಣಿಸ್ತಾ ಇದೆ ಅಲ್ವಾ, ಆ ಎಲೆಗೆ ಆ ಕಟ್ಟು ಸ್ವಲ್ಪ ಸಣ್ಣಕ್ಕಿರುತ್ತೆ. ಹಾರ್ಡಿ ಪ್ಲಾಂಟ್ ನಲ್ಲಿ ಸಣ್ಣಕ್ಕಿರುತ್ತೆ, ಟ್ರಾಪಿಕಲ್ ನಲ್ಲಿ ಸ್ವಲ್ಪ ದೊಡ್ಡಕ್ಕಿರುತ್ತೆ. ಹಾಗೆ ಹೂ ಬಿಟ್ಟಾಗ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅಂದ್ರೆ, ಹೂಗಳು ನೀರಲ್ಲೇ ತೇಲ್ದ ಹಾಗೆ ಕಾಣಿಸ್ತಾ ಇರುತ್ತೆ, ತುಂಬಾ ಜಾಸ್ತಿ ಮೇಲಕ್ಕೆಲ್ಲ ಹೋಗಿರೋದಿಲ್ಲ. ಇಷ್ಟನೇ, ನಾವು ತುಂಬಾ ಈಸಿ ಆಗಿ ಫೈಂಡ್ ಔಟ್ ನ ಮಾಡ್ಕೊಬಹುದು. ಇದಿಷ್ಟು ಟ್ರಾಪಿಕಲ್ ವೆರೈಟಿ ಹಾಗೆ ಹಾರ್ಡಿ ಪ್ಲಾಂಟಿನ ನಡುವಿನ ವ್ಯತ್ಯಾಸ ಆಗಿರುತ್ತೆ. ಇವಾಗ ನಾವು ಇದು ಯಾವ ರೀತಿಯಾಗಿ ಪಾಟ್ ನ ಮಾಡುದು ಅಂತ ನೋಡ್ಕೊಬರೋಣ ಅಲ್ವಾ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇದನ್ನ ರಿಪೋರ್ಟ್ ನ ಮಾಡ್ತಾರೆ. ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ಕೊಂಡು ಒಂದು ಟಬ್ ನ ತಗೊಂಡ್ಬಿಟ್ಟು ಅದ್ರ ಒಳಗಡೆ ನಾನು ಚೀಲನ ಮಡಚಿ ಇಟ್ಕೊಂಡಿದ್ದೀನಿ. ನೀವು ಚೀಲದ ಬದಲಾಗಿ ಪಾಟ್ ನ ಬೇಕಾದ್ರೂ ಹಾಕೊಬಹುದು. ಸ್ವಲ್ಪ ಅಗಲ ಇರುವಂತ ಪಾಟ್, ಇಲ್ಲ ಅಂತಂದ್ರೆ ಈ ದೊಡ್ಡ ಟಬ್ಗಿಂತ ಸ್ವಲ್ಪ ಸಣ್ಣ ಟಬ್ ಬರುತ್ತೆ ನೋಡಿ, ಅಂತ ಟಬ್ಬನ್ ಬೇಕಾದ್ರೂ ಹಾಕೊಳ್ಬಹುದು. ನನ್ನ ಪ್ರಕಾರ ನೀವು ದೊಡ್ಡ ಪಾಟ್ ನ ತಗೊಳ್ಳೋದು ಬೆಟರ್, ಯಾಕಂದ್ರೆ ಸ್ವಲ್ಪ ಮಣ್ಣು ಜಾಸ್ತಿ ಸಿಗುತ್ತೆ. ಸಣ್ಣ ಟಬ್ ಅಂದ್ರೆ ಅದು ಕುಳ್ಳಗಿರುತ್ತಲ್ವಾ, ಅದಕ್ಕೋಸ್ಕರ ಜಾಸ್ತಿ ಮಣ್ಣು ಸಿಗೋದಿಲ್ಲ. ಈ ರೀತಿ ನಾವು ಚೀಲದಲ್ಲಿ ಮಣ್ಣು ಹಾಕೋದ್ರಿಂದ ಏನ್ ಬೆನಿಫಿಟ್ ಅಂದ್ರೆ, ಜಾಸ್ತಿ ಮಣ್ಣು ಸಿಗ್ತದೆ ಒಂದು. ಮತ್ತೇನಪ್ಪಾ ಅಂದ್ರೆ, ನಾವು ಇವಾಗ ಟಬ್ಬಿಗೆ ನೀರ್ ಬಿಡ್ತೀವಲ್ವಾ ಗಿಡನೆಲ್ಲ ನಟ್ಟಾದ್ರ ಮೇಲೆ, ಆ ಟೈಮ್ ನಲ್ಲಿ ಗಿಡಗಳ ಮೇಲೆ ಬಂದು ಮಣ್ಣು ಕೂರೋದಿಲ್ಲ. ಮಣ್ಣು ಬಂದು ಗಿಡದ ಮೇಲೆ ಕೂತ್ಕೊಂಡ್ರೆ ಗಿಡ ಸರಿಯಾಗಿ ಹೂ ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಟಿಪ್ ನ ಉಪಯೋಗಿಸೋದು ತುಂಬಾನೇ ಒಳ್ಳೇದು. ಈಗ ನಾವು ವಾಟರ್ ಲಿಲ್ಲಿ ಗಿಡನ ನಡೋದಿಕ್ಕೆ ಯಾವ ಮಣ್ಣನ್ನ ಬಳಸ್ಕೊಂಡಿದೀವಿ ಅಂತ ಅಂದ್ರೆ, ಗಾರ್ಡನ್ ಸಾಯಿಲ್ ಬರುತ್ತಲ್ಲ, ಅಂದ್ರೆ ಕೆಂಪು ಮಣ್ಣು ಬರುತ್ತಲ್ಲ, ಆ ಮಣ್ಣನ್ನೇ ನಾನಿಲ್ಲಿ ಬಳಸ್ಕೊಂಡಿರೋದು. ನಿಮಗೆ ಕೆರೆ ಮಣ್ಣು ಸಿಕ್ಕಿದ್ರೆ ಕೆರೆ ಮಣ್ಣು, ಇಲ್ಲ ಗದ್ದೆ ಮಣ್ಣು ಸಿಕ್ಕಿದ್ರೆ ಗದ್ದೆ ಮಣ್ಣನ್ನು ಕೂಡ ಇಲ್ಲಿ ಬಳಸ್ಕೊಬಹುದು. ಅದು ಅವೈಲಬಲ್ ಇಲ್ಲ ಅಂತಂದ್ರೆ ನಾವು ನಾರ್ಮಲಿ ಗಾರ್ಡನ್ ಸಾಯಿಲ್ ನ ಬಳಸ್ತೀವಲ್ವಾ, ಕೆಂಪು ಮಣ್ಣು, ಅದೇ ಮಣ್ಣನ್ನ ಹಾಕೊಂಡು ಒಂದ್ ಚೀಲದಲ್ಲಿ ಹಾಕೊಬೇಕು. ಇವಾಗ ಚೆನ್ನಾಗಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಚೀಲದಲ್ಲಿ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಸೆಟ್ ಮಾಡ್ತಾ ನಾವು ಹಾಕೋದು ಒಳ್ಳೇದು. ಇಷ್ಟ ಆದ್ರ ಮೇಲೆ ಇವಾಗ ನಾನಿಲ್ಲಿ ವರ್ಮಿ ಕಾಂಪೋಸ್ಟ್ ನ ಸೇರ್ಸ್ಕೊಳ್ತಾ ಇದ್ದೀನಿ. ಅರ್ಧ ಪಾಟ್ ಆಗುವಷ್ಟು ವರ್ಮಿ ಕಾಂಪೋಸ್ಟ್ ನ ಸೇರ್ಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಇದ್ರೆ ವರ್ಮಿ ಕಾಂಪೋಸ್ಟ್ ನ ಹಾಕೊಬಹುದು, ಇಲ್ಲ ಅಂದ್ರೆ ಒಣಗಿರುವಂತ ಸೆಗಣಿ ಇರುತ್ತಲ್ವಾ, ಆ ಸೆಗಣಿನ್ ಬೇಕಾದ್ರೂ ಇಲ್ಲಿ ಸೇರ್ಸ್ಕೊಬಹುದು. ಎಲ್ರಿಗೂ ಕೂಡ ಒಣ ಸೆಗಣಿ ಸಿಗುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ, ಅದಕ್ಕೋಸ್ಕರ ವರ್ಮಿ ಕಾಂಪೋಸ್ಟ್ ಅಂತೂ ಆಲ್ಮೋಸ್ಟ್ ಎಲ್ಲಾ ಗಾರ್ಡನರ್ಸ್ ಹತ್ರನು ಇರುತ್ತೆ ಅಂತ ಅನ್ಕೊಳ್ತೀನಿ. ಇದನ್ನ ಸೇರ್ಸ್ಕೊಳ್ಳಿ. ವರ್ಮಿ ಕಾಂಪೋಸ್ಟ್ ನಮಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ, ಇಲ್ಲ ಅಂತ ಆದ್ರೆ ಫರ್ಟಿಲೈಸರ್ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಈಗ ಇದನ್ನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು
ಗಿಡಗಳನ್ನ ನಡ್ಬೇಕಾದ್ರೆ ಈ ವಾಟರ್ ಲಿಲಿ ಆಗ್ಲಿ ಅಥವಾ ಲೋಟಸ್ ಟ್ಯೂಬರ್ನ ಆಗ್ಲಿ ಹೀಗೆ ನಡ್ಬೇಕಾದ್ರೆ ಫಸ್ಟಿಗೆ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ನ ಕೊಡಬಾರ್ದು. ಅಂದ್ರೆ ಮೊದ್ಲಿಗೆ ನಾವು ಗಿಡಗಳನ್ನ ನಡೋದಿಕ್ ಶುರು ಮಾಡ್ತೀವಲ್ವಾ, ರಿಪೋರ್ಟ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ನಡ್ಬೇಕಾದ್ರೆ ಕೆಮಿಕಲ್ ಫರ್ಟಿಲೈಸರ್ ನ ಯಾವ್ದೇ ಕಾರಣಕ್ಕೂ ಬಳಸಬಾರ್ದು. ಇದರಿಂದ ಗಿಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಏನ್ ಮಾಡ್ತಾ ಇದೀನಿ ಅಂದ್ರೆ, ಈಗ ಮೇಲ್ಗಡೆ ಎಕ್ಸ್ಟ್ರಾ ಚೀಲದ ವೇಸ್ಟ್ ಉಳ್ದಿರುತ್ತೆ ನೋಡಿ, ಹೀಗೆ ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ವಾ, ಅದನ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಚೀಲ ಅಗಲವಾಗಿ ಕಾಣುತ್ತೆ. ಅವಾಗ ಗಿಡಗಳ ಮೇಲೆ ಈ ಉಳಿದಿರುವಂತ ಎಕ್ಸ್ಟ್ರಾ ಚೀಲ ಬಂದು ಆ ಗಿಡಗಳ ಮೇಲೆ ಕೂರೋದಿಲ್ಲ. ನಾವು ಇದನ್ನ ಹೀಗೆ ಫೋಲ್ಡ್ ಮಾಡಿ ಇಟ್ರೆ ಆಯ್ತು, ಮತ್ತೆಂತ ಕಟ್ ಮಾಡುದಪ್ಪ ಇದು ಅಂತ ಅನ್ಕೊಂಡು ಎಲ್ಲಾದ್ರೂ ನಾವು ಕಟ್ ಮಾಡದೆ ಬಿಟ್ರೆ ಆ ಚೀಲ ಬಂದ್ಕೊಂಡು ಗಿಡದ ಮೇಲೆ ಕೂರುತ್ತೆ. ಗಿಡಗಳ ಎಲೆ ಮೇಲೆ ಎಲ್ಲ ಕೂತು ಆ ಗಿಡಗಳ ಎಲೆಗಳೆಲ್ಲ ಅಲ್ಲೇ ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಉಳಿದಿರುವಂತ ಚೀಲನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ. ಅವಾಗ ಒಂದು ಚಂದ ಕೂಡ ಕಾಣುತ್ತೆ. ಇನ್ನೊಂದು ಗಿಡಗಳ ಎಲೆಗಳು ಕೊಡಿಯೋದು ಕೂಡ ಅಂದ್ರೆ ಕೊಳ್ತೋಗೋದು ಕೂಡ ಅವಾಯ್ಡ್ ಮಾಡುತ್ತೆ. ನೀವು ಇದ್ರ ಬದಲಿಗೆ ಪಾಟನ್ ಕೂಡ ಬಳಸ್ಬೋದು. ಆದ್ರೆ ಪಾಟಿನ್ಗಿಂತ ಈ ರೀತಿ ಚೀಲದಲ್ಲಿ ಮಣ್ಣು ಜಾಸ್ತಿ ಇಡ್ಸತ್ತೆ ಅನ್ಕೊಂಡು ನಾನು ಪಾಟಿನ ಬದಲಾಗಿ ಇದನ್ನ ಕೂಡ ಬಳಸ್ಕೊಂಡಿದೀನಿ. ನೀವು ಪಾಟು ಬೇಡ, ಚೀಲನೂ ಬೇಡ, ಏನು ಬೇಡ ಅಂದ್ರೆ ಡೈರೆಕ್ಟ್ ಟಬ್ಬಿಗೆ ಕೂಡ ನೀವು ಇದನ್ನ ಹಾಕೊಬಹುದು. ಏನ್ ಹೇಳಿ, ಮಣ್ಣನ್ನ ಹಾಕೊಬಹುದು. ಇವಾಗ ಇದನ್ನ ನಾವು ಮಣ್ಣೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತಲ್ವಾ, ಇವಾಗ ಗಿಡ ತೆಗಿಯೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅಂದ್ರೆ ವಾಟರ್ ಲಿಲ್ಲಿ ಪಾಟ್ ಮಾಡ್ಬೇಕು, ರೀಪಾಟ್ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಹಳೇದೇ ಒಂದು ವಾಟರ್ ಲಿಲ್ಲಿ ಗಿಡ ಇತ್ತು, ಅದನ್ನೇ ನಾನು ರೀಪಾಟ್ ಮಾಡ್ತಾ ಇರೋದು. ಇವಾಗ ಹಳೆ ಪಾಟ್ ನಲ್ಲಿರುವಂತಹ ಒಂದು ಗಿಡ ತೆಗೆಯೋದಿಕ್ಕೆ ಆ ಟಬ್ ನಲ್ಲಿರುವಂತ ಎಲ್ಲಾ ನೀರನ್ನು ಕೂಡ ತೆಗೆದು ಬಿಸಾಕ್ಬೇಕಾಗತ್ತೆ. ಇದನ್ ಕೂಡ ನಾವು 2 ಮೆಥಡ್ ನಲ್ಲಿ ತೆಗಿಬಹುದು. ನಾನು ಇಲ್ಲಿ ತುಂಬಾ ಈಸಿ ಆಗಿ ಮೇಲ್ಗಡೆನೆ ಬಂದಿತ್ತು ಅದ್ರ ಬುಡ ಎಲ್ಲ ಅಂತ ಹೇಳ್ಕೊಂಡು ಆರಾಮಾಗಿ ಹೀಗೆ ಕೈನಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಅದ್ರ ಮಣ್ಣನ್ನೆಲ್ಲ ಸರ್ಸ್ಕೊಂಡ್ಬಿಟ್ಟು ನಿಧಾನಕ್ಕೆ ಅಡಿಗಡೆ ಕೈ ಹಾಕೊಂಡು ಅದನ್ನ ಮೇಲ್ಗಡೆ ಎತ್ತಿ ತೆಗ್ದಿದ್ದೀನಿ. ನೀವು ಈ ರೀತಿಯಾಗಿ ಮಾಡೋದಿಕ್ಕೆ ಆಗಿಲ್ಲ ಅಂತ ಆದ್ರೆ ನೀವು ಎಲ್ಲಾ ಮಣ್ಣನ್ನ ಕೂಡ ತೆಗೆದು ಅದ್ರ ಬೇರಿಗೆಲ್ಲೂ ಡ್ಯಾಮೇಜ್ ಆಗದೆ ಇರೋ ರೀತಿನಲ್ಲಿ ನೋಡ್ಕೊಂಡು ನೀವು ಗಿಡಗಳನ್ನ ತಕೊಬೇಕಾಗತ್ತೆ. ನಾನು ಈ ಗಿಡನ ರೀಪಾಟ್ ಮಾಡೋದಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿ ಬೇರೆಲ್ಲ ಮೇಲ್ಗಡೆ ಬಂದಿತ್ತು, ಒಂದು ಹೂಗಳು ಕೂಡ ಜಾಸ್ತಿ ಬಿಡ್ತಾ ಇರ್ಲಿಲ್ಲ. ಇದೊಂದು ಹಾರ್ಡಿ ಪ್ಲಾಂಟ್ ಆಗಿದೆ, ಆದ್ರೂ ಕೂಡ ಇದರಲ್ಲಿ ಒಂದು ಮೊಗ್ಗು ಕೂಡ ಇದೆ. ಆದ್ರೆ ಈ ಹಾರ್ಡಿ ಪ್ಲಾಂಟ್ಗೆ ಕೆಲವೊಂದ್ಸಲ ನಾವು ಈ ರೀತಿಯಾಗಿ ರೀಪಾಟ್ ಮಾಡ್ಕೊಟ್ಟಾಗ ಜಾಸ್ತಿ ಹೂ ಕೊಡುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಈ ಗಿಡನ ರೀಪಾಟ್ ಮಾಡ್ಬೇಕು. ಅದಕ್ಕೋಸ್ಕರ ನಿಧಾನಕ್ಕೆ ಹೀಗೆ ಅಡಿಗಡೆಗೆ ಕೈ ಹಾಕೊಂಡು ನಿಧಾನಕ್ಕೆ ಅದ್ರ ಬೇರಿಗೆಲ್ಲೂ ಡ್ಯಾಮೇಜ್ ಆಗ್ಬಾರ್ದು, ಆ ರೀತಿಯಾಗಿ ಹಗುರ ಬಿಡ್ಸ್ಕೊಂತ ಈ ರೀತಿಯಾಗಿ ಮೇಲಕ್ಕೆ ಎತ್ಕೊಬೇಕು. ಎಲ್ಲಾ ಗಿಡಗಳು ಕೂಡ ಈ ರೀತಿಯಾಗಿ ಈಸಿಯಾಗಿ ಬರೋದಿಲ್ಲ. ಕೆಲವೊಮ್ಮೆ ಅದ್ರ ಬೇರ್ಗಳು ಮೇಲಿದ್ದಾಗ ಮಾತ್ರ ಅದು ಚೆನ್ನಾಗಿ ಮೇಲೆ ಎದ್ದು ಬರುತ್ತೆ. ಇದರಲ್ಲಿ ಬರೀ ಬೇರಿಂದ ಮಾತ್ರ ಅಲ್ಲ, ಇದರಲ್ಲಿ ಸಾಕಷ್ಟು ಗಡ್ಡೆಗಳು ಕೂಡ ಆಗ್ತಾ ಇರುತ್ತೆ. ಸಣ್ಣ ಗಡ್ಡೆಗಳು ಆಗುತ್ತೆ, ಅದನ್ನ ಕೂಡ ನೀವು ನಟ್ಕೊಬಹುದು. ಈಗ ಈ ಗಿಡನ ಮೇಲ್ಗಡೆ ತೆಗ್ದಿದ್ದಾಯ್ತು. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ಮರಿಗಳು ಕೂಡ ಬಂದಿತ್ತು, ಆ ಮರಿಗಳನ್ನು ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಉದ್ದುದ್ದಕ್ಕೆ ಇದ್ರದ್ದು ಬೇರ್ ಹೋಗಿದೆ ಅನ್ಕೊಂಡು. ಈಗ ಈ ಗಿಡನ ನಾವು ಚೆನ್ನಾಗಿ ತೊಳ್ಕೊಬೇಕು. ಅಂದ್ರೆ ಈ ಬೇರೆಲ್ಲ ಚೆನ್ನಾಗಿ ಆ ಹಳೆ ಮಣ್ಣಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಆಗಿ ಹೋಗ್ಲಿ. ಹಾಗೆ ಎಲೆಗಳ ಮೇಲೆಲ್ಲ ಮಣ್ಣು ಕೂತ್ಕೊಂಡಿರುತ್ತೆ, ಆ ಮಣ್ಣನ್ನು ಕೂಡ ಚೆನ್ನಾಗಿ ಕ್ಲಿಯರ್ ಆಗಿ ತೆಗಿಬೇಕಾಗತ್ತೆ. ಹಾಗೆ ಹುಳುಗಳು ಕೂಡ ಮೊಟ್ಟೆ ಇಟ್ಟಿರುತ್ತೆ, ಸ್ನೇಲ್ಸ್ ಆಗತ್ತೆ ಇದು ಈ ಗಿಡಗಳಲ್ಲಿ. ಅಂದ್ರೆ ಈ ಪಾಂಡ್ ಅಲ್ಲಿ ಸ್ನೇಲ್ಸ್ ಆಗತ್ತೆ. ಅದರಿಂದ ನಮಗೆ ಬೆನಿಫಿಟ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಇದರಿಂದ ಬೆನಿಫಿಟ್ ಏನಪ್ಪಾ ಅಂದ್ರೆ ಸೊಳ್ಳೆ ಆಗೋದಿಕ್ ಬಿಡೋದಿಲ್ಲ. ಜೊತೆಗೆ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದು ನಮ್ಮ ಗಿಡಗಳನ್ನೆಲ್ಲ ತಿಂದು ಹಾಕುವಂತ ಚಾನ್ಸಸ್ ಕೂಡ ಇರುತ್ತೆ. ಈ ಸ್ನೇಲ್ಸ್ ಮೊಟ್ಟೆ ಕೂಡ ಇಟ್ಟಿರುತ್ತೆ ಈ ಎಲೆಗಳ ಮೇಲೆ, ಅದನ್ನೆಲ್ಲ ನಾವು ಸಪರೇಟ್ ಆಗಿ ಅಂದ್ರೆ ಚೆನ್ನಾಗಿ ತಿಕ್ಕಿ ತೊಳೆದು ಒಂದ್ ಸ್ವಲ್ಪ ತೆಗೆದು ಹಾಕ್ಬೇಕಾಗತ್ತೆ. ಹಾಗೆ ಒಣಗಿರುವಂತ ಎಲೆ ಅಥವಾ ಬಾಡಿರುವಂತ ಹೂವು ಇದ್ರೆ ಅದನ್ನ ಕೂಡ ತೆಗೆದು ಬಿಸಾಕ್ಬೇಕಾಗತ್ತೆ. ಇವಾಗ ಇದನ್ನ ಯಾವ ರೀತಿಯಾಗಿ ನಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳೇಬೇಕು. ಈ ರೀತಿಯಾಗಿ ಮಧ್ಯಕ್ಕೆ ಈ ಗಿಡನ ನಡೋದು. ಇವಾಗ ನಾವು ಲೋಟಸ್ ಟ್ಯೂಬರ್ನ ಹೇಗೆ ಸೈಡ್ ನಲ್ಲಿ ನಡ್ತೀವಿ, ಇದನ್ನ ನಾವು ಮಧ್ಯಕ್ಕೆ ನಡ್ಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಮಣ್ಣನ್ನು ಹಾಕ್ಬೇಕು. ಈ ಬಡ್ ಮೇಲೆಲ್ಲ ಮಣ್ಣು ಬರಬಾರ್ದಾಗತ್ತೆ, ಯಾಕಂದ್ರೆ ಅಲ್ಲಿಂದನೇ ಹೊಸ ಎಲೆಗಳಾಗ್ಲಿ ಅಥವಾ ಹೊಸ ಮೊಗ್ಗುಗಳಾಗ್ಲಿ ಬರೋದಾಗಿರೋದ್ರಿಂದ ನಾವು ಆ ಬೇರು ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ಬೇರು ಎಲ್ಲಿಂದ ಬರುತ್ತೆ ನೋಡಿ, ಅಲ್ಲಿಗೆ ನಾವು ಮಣ್ಣನ್ನ ಹಾಕಿ ನಡ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ನಾನು ಇದನ್ನ ನಟ್ಕೊಳ್ತಾ ಇದ್ದೀನಿ. ಬಡ್ಡಿನ ಮೇಲಾಗ್ಲಿ ಅಂದ್ರೆ ಮೊಗ್ಗುಗಳ ಮೇಲಾಗ್ಲಿ ಅಥವಾ ಹೊಸ ಚಿಗುರು ಬರ್ತಾ ಇರತ್ತೆ ನೋಡಿ, ಅಲ್ಲಾಗ್ಲಿ ನಾವು ಮಣ್ಣನ್ನ ಹಾಕ್ಲೇಬಾರ್ದು. ಆ ರೀತಿಯಾಗಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹೊಸ ಚಿಗುರಾಗ್ಲಿ ಹೊಸ ಹೂಗಳಾಗ್ಲಿ ಬರೋದಿಲ್ಲ.
ಇವಾಗ ಈ ಗಿಡನ ನಟ್ಟಿದ್ದಾಯ್ತು. ನಾವು ನೆಕ್ಸ್ಟ್ ಮಂತ್ ಇದಕ್ಕೆ ಗೊಬ್ಬರ ಕೊಡ್ಬೇಕಾದ್ರೆ ಇವಾಗ ನಾವು NPK ಕೊಡ್ಬೋದು, ಇಲ್ಲ ಅಂತಂದ್ರೆ ವರ್ಮಿ ಕಾಂಪೋಸ್ಟ್ ಕೂಡ ಹಾಕ್ಬೋದು, ಇಲ್ಲ ಸಗಣಿ ನೀರು ಕೂಡ ಹಾಕ್ಬೋದು. ಇದಕ್ಕೆ NPK ಕೊಡೋ ಹಾಗಿದ್ರೆ ನೀವು ಗಿಡದ ಹತ್ರ ಕೊಡ್ಬೇಡಿ. ಇವಾಗ ಚೀಲದ ತುದಿ ಭಾಗ ಇದೆ ನೋಡಿ, ಸೈಡ್ ನಲ್ಲಿ, ಆ ಸೈಡ್ ನಲ್ಲಿ ಕೊಟ್ರೆ ಒಳ್ಳೇದು. ಇವಾಗ ನಾನು ಈ ಟಬ್ಬಿಗೆ ನೀರ್ ಬಿಟ್ಕೊಳ್ತಾ ಇದ್ದೀನಿ. ಟಬ್ಬಿಗೆ ನೀರ್ ಬಿಡ್ಬೇಕಾದ್ರೆ ನಾವು ಹೇಳಿದ್ನಲ್ಲ, ಒಂದ್ ಬೆನಿಫಿಟ್ ಏನಪ್ಪಾ ಅಂದ್ರೆ ಸೈಡ್ ನಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ನಲ್ಲಿ ನಾವು ನೀರ್ನ ಬಿಟ್ಕೊಳ್ಳೋದ್ರಿಂದ ಮಣ್ಣು ಕಿತ್ಕೊಂಡ್ ಬರೋದಿಲ್ಲ. ಅಂದ್ರೆ ನಮ್ಮ ಗಿಡಗಳು ಮೇಲ್ಗಡೆ ತೇಲ್ಕೊಂಡ್ ಬರೋಂತ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ ನಾವು ಟಬ್ಬಿಗೆ ಮಣ್ಣನ್ನು ಹಾಕೊಂಡು ನಟ್ಕೊಂಡಾಗ ಇವಾಗ ನಾವ್ ಏನಾದ್ರೂ ಅಡ್ಡ ಇಟ್ಕೊಂಡು ಹಾಕಿರ್ತೀವಿ, ಆದ್ರೆ ಎಲ್ಲಾ ಟೈಮ್ನಲ್ಲೂ ನಾವು ನೀರ್ ಬಿಡ್ಬೇಕಾದ್ರೆ ಇದನ್ನ ಅಡ್ಡ ಇಟ್ಕೊಂಡು ಹಾಕ್ಬೇಕು ಅನ್ನೋ ನೆನಪು ಕೂಡ ನಮಗೆ ಇರೋದಿಲ್ಲ ಕೆಲವೊಮ್ಮೆ. ಆ ಟೈಮ್ನಲ್ಲಿ ಈ ಐಡಿಯಾ ಒಂಥರ ಯೂಸ್ ಆಗತ್ತೆ ಅಂತ ಅನ್ಕೊಳ್ತೀನಿ. ಇವಾಗ ಈ ಟಬ್ಬಿನ ಫುಲ್ ನೀರ್ ಹಾಕಿ ಫುಲ್ ಟಬ್ಬಿಂದ ಹೊರಗಡೆ ಬಿದ್ದು ಹೋಗ್ಬೇಕು, ಆ ರೀತಿ ನೀರನ್ನ ಹಾಕಿ ಅದ್ರಲ್ಲಿರುವಂತ ಕಸ ಕಡ್ಡಿ ಎಲ್ಲ ಕೆಳಗಡೆ ಬಿದ್ದು ಹೋಗೋ ತನಕ ನೀರ್ ಹಾಕಿ ಇಟ್ಕೊಬೇಕು. ಮತ್ತೇನಪ್ಪಾ ಅಂದ್ರೆ ಅಟ್ಲೀಸ್ಟ್ ಇದಕ್ಕೆ 3 ದಿನಕ್ಕೊಂದ್ಸಲನಾದ್ರೂ ನೀರ್ ಚೇಂಜ್ ಮಾಡ್ತಾ ಇರ್ಬೇಕು. ಹಾಗಂತ ಟಬ್ಬನ್ನೇ ಹಾಕಿ ಉಲ್ಟಾ ಹಾಕಿ ಅದ್ರಲ್ಲಿರುವಂತ ನೀರನ್ನೆಲ್ಲ ಬೀಳ್ಸಿ ಮತ್ತೆ ಅದಕ್ಕೆ ಹೊಸದಾಗಿ ನೀರ್ ಹಾಕ್ಬೇಕಾ? ಖಂಡಿತವಾಗ್ಲೂ ಬೇಡ. ಜಸ್ಟ್ ನಾವು ಈ ರೀತಿಯಾಗಿ ಪೈಪ್ ನಲ್ಲಿ ಹಿಡಿದ್ರೆ ಸಾಕು. ಅಂದ್ರೆ ಸೈಡ್ ನಲ್ಲಿ ಹಿಡ್ಕೊಂಡ್ರೆ ಅದ್ ಮೇಲ್ಗಡೆ ಕೆಳಗಡೆ ಇರುವಂತ ನೀರೆಲ್ಲ ಮೇಲ್ಗಡೆ ಬಂದು ಹೋಗಿ ಎಲ್ಲ ಕ್ಲಿಯರ್ ಆಗತ್ತೆ. ಅಂದ್ರೆ ಹಳೆ ನೀರೆಲ್ಲ ಕೊಚ್ಕೊಂಡು ಹೋಗುತ್ತೆ, ಹೊಸ ನೀರು ಮತ್ತೆ ಬರುತ್ತೆ. ಈ ರೀತಿ ನೀವು ಮೆಥಡ್ ನ ಟ್ರೈ ಮಾಡಿ ನೋಡ್ರಿ. ಈ ಟಿಪ್ ನಿಮ್ಗೂ ಈಸಿ ಆಗ್ಬೋದು, ಹಾಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ನಾವ್ ಇದೇ ರೀತಿಯಾಗಿ ಮಾಡೋದು. ಅಂದ್ರೆ ಹಳೆ ನೀರೆಲ್ಲ ಹೋಗುತ್ತೆ. ಅಂದ್ರೆ ಇವಾಗ ಕೆಳಗಡೆ ನೀರೆಲ್ಲ ಮೇಲ್ಗಡೆ ಬಂದು ಎಲ್ಲ ಹರಿದು ಹೋಗುತ್ತೆ, ಸೊಳ್ಳೆಗಳು ಆಗೋದಿಲ್ಲ. ಸ್ನೇಲ್ಸ್ ಆಗಲ್ವಾ ಅಂತ ಕೇಳ್ಬಿಡಿ, ಸ್ನೇಲ್ಸ್ ಅಂತೂ ಆಗತ್ತೆ. ನಾವ್ ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರು ಸ್ನೇಲ್ಸ್ ಆಗತ್ತೆ. ಸ್ನೇಲ್ಸ್ ನ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಇದಕ್ಕೆ ಸೋರೆಕಾಯಿ, ಸೌತೆಕಾಯಿ ಹಾಗೆ ಕ್ಯಾಬೇಜ್ ಎಲೆಗಳನ್ನ ಈ ರೀತಿ ಹಾಗೆ ಹಾಕಿದಾಗ ಅದ್ರ ಮೇಲೆ ಅದು ಬಂದು ಕೂತ್ಕೊಳ್ಳುತ್ತೆ. ಆಗ ನಾವು ಆ ಸ್ನೇಲ್ಸ್ನೆಲ್ಲ ತೆಗೆದು ಹೊರಗಡೆ ಬಿಸಾಕ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.